ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ನೀವು ಮಂಚದ ಮೇಲೆ ಹೆಚ್ಚು ಸಮಯ ಕಳೆಯಬೇಕು ಅಂದುಕೊಂಡ್ರೆ, ವೀರ್ಯ ಹೆಚ್ಚಾಗಬೇಕು ಅಂತ ಯೋಚನೆ ಮಾಡುತ್ತಾ ಇದ್ರೆ ತಪ್ಪದೇ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಈ ವಿಡಿಯೋದಲ್ಲಿನ ಮಾಹಿತಿ ಜೀವನಕ್ಕೆ ತುಂಬಾ ಉಪಯುಕ್ತವಾಗಿರಲಿದೆ. ಹಾಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ವೀರ್ಯ ಹೆಚ್ಚಿಸಲು ತಪ್ಪದೇ ಈ ಪದಾರ್ಥಗಳನ್ನು ದಿನನಿತ್ಯ ಉಪಯೋಗ ಮಾಡುತ್ತಾ ಬನ್ನಿ, ಸಾಕು ಅದರ ಪರಿಣಾಮ ನಿಮಗೆ ಗೊತ್ತಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಆಹಾರ ಮತ್ತು ಜೀವನ ಶೈಲಿ ತುಂಬಾ ಬದಲಾವಣೆ ಆಗಿದೆ. ಹೀಗಾಗಿ ಎಲ್ಲರೂ ಕೆಲಸದ ಹಿಂದೆ ಓಡುತ್ತಿದ್ದಾರೆ. ಹೀಗಿರುವಾಗ ನಮ್ಮ ಜೀವನದಲ್ಲಿ ಕೆಲವೊಂದು ಬದಲಾವಣೆಯನ್ನು ಮಾಡಿಕೊಂಡ್ರೆ ಸಾಕು, ವೀರ್ಯಗಣತೆಯನ್ನು ಸುಲಭವಾಗಿ ಹೆಚ್ಚಿಸಬಹುದು. ಅದಕ್ಕಾಗಿ ನಿಯಮಿತ ಆಹಾರ ಮತ್ತು ವ್ಯಾಯಾಮ ಮಾಡುತ್ತಿದ್ದಾರೆ ಸಾಕು. ಇದು ನಿಮ್ಮ ಜೀವನದಲ್ಲಿ ಹೊಸ ಹುಮ್ಮಸ್ಸು ನೀಡಲಿದೆ. ಸಾಮಾನ್ಯವಾಗಿ ಇಂದಿನ ಪುರುಷರು ಫಲವತ್ತತೆಯ ಸಮಸ್ಯೆಯನ್ನು ಹೆಚ್ಚಾಗಿ ಎದುರಿಸುತ್ತಿದ್ದಾರೆ. ಇದೇ ಕಾರಣಕ್ಕೆ ಕೌಟುಂಬಿಕ ಕಲಹ ಉಂಟಾಗುತ್ತಿವೆ. ಈ ರೀತಿಯ ಸಮಸ್ಯೆ ಅನುಭವಿಸುವುದಕ್ಕೆ ನಮ್ಮ ಈಗಿನ ಜೀವನ ಶೈಲಿ ಪ್ರಮುಖ ಕಾರಣವಾಗಿದೆ. ಏಕೆಂದರೆ ನಮ್ಮ ಜಡ ದೈವಿಕ ಜೀವನ, ಆಹಾರ, ಜೀವನ ಕ್ರಮ ಮುಂತಾದವು ನಮ್ಮ ಜೀವನದ ಮೇಲೆ ಅತಿ ಪರಿಣಾಮ ಬೀರುತ್ತದೆ. ಹೀಗಿರುವಾಗ ಫಲವತ್ತತೆಯ ಸಮಸ್ಯೆ ಎನ್ನುವುದು ಕೇವಲ ಮಹಿಳೆಯರು ಮಾತ್ರವಲ್ಲದೆ ಪುರುಷರನ್ನು ಹೆಚ್ಚಾಗಿ ಕಾಡುತ್ತಿದೆ. ಸ್ನೇಹಿತರೆ, ಪುರುಷರಲ್ಲಿ ಕಾಡುವಂತಹ ಫಲವತ್ತತೆ ಸಮಸ್ಯೆಗೆ ಮುಖ್ಯ ಕಾರಣವೆಂದರೆ ಅದು ವೀರ್ಯಗಣತೆಯು ಕಡಿಮೆಯಾಗಿರುವುದು. ಆರೋಗ್ಯ ಮತ್ತು ಜೀವನ ಶೈಲಿ ಕೂಡ ವೀರ್ಯಗಣತೆಯ ಮೇಲೆ ಪರಿಣಾಮ ಬೀರಲಿದೆ. ಸ್ನೇಹಿತರೆ, ನೀವು ಗಮನಿಸಿದ ಬೇಕಾದ ಅಂಶವೆಂದರೆ ವೀರ್ಯ ಕಡಿಮೆಯಾಗಲು ಮತ್ತೊಂದು ಕಾರಣ ಧೂಮಪಾನ, ಡ್ರಗ್ಸ್, ಸ್ನಾಯುಗಳನ್ನು ಬೆಳೆಸಲು ಬಳಸುವ ಸ್ಟೆರಾಯ್ಡ್ ಸೇರಿದಂತೆ ಇನ್ನಿತರ ಹವ್ಯಾಸಗಳು ವೀರ್ಯಗಣತೆ ಕಡಿಮೆಗೆ ಕಾರಣವಾಗಿವೆ. ಸ್ನೇಹಿತರೆ, ನೀವು ಏನಾದರೂ ಮಗು ಪಡೆಯಲು ಬಯಸುತ್ತಿದ್ದರೆ ಮತ್ತು ವೀರ್ಯಗಣತೆ ತುಂಬಾ ಕಡಿಮೆ ಇದ್ದರೆ ಇಂತಹ ಪರಿಸ್ಥಿತಿಯಲ್ಲಿ ನೀವು ಸಮಸ್ಯೆ ನಿವಾರಣೆಗೆ ಮಾತ್ರೆಗಳನ್ನು ಸೇವನೆ ಮಾಡಬೇಕು ಅಂತ ಏನೂ ಇಲ್ಲ. ಅದರ ಜೊತೆಗೆ ನಮ್ಮ ನಿತ್ಯದ ಆಹಾರ ಮತ್ತು ಜೀವನ ಶೈಲಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡರೆ ಸಾಕು, ಇದರಿಂದ ವೀರ್ಯ ಸಂಖ್ಯೆಯನ್ನು ಹೆಚ್ಚಿಸಬಹುದು. ಸ್ನೇಹಿತರೆ, ನಿಮಗೆಲ್ಲ ಗೊತ್ತು ಇರುವಂತೆ ಹಸಿರು ಎಲೆ ತರಕಾರಿ ಬಸಳೆಯು ಉನ್ನತ ಮಟ್ಟದ ಪಾಲಿಕಾಮ್ಲವನ್ನು ಹೊಂದಿದ್ದು, ಇದು ನಿಮ್ಮ ವೀರ್ಯ ಆರೋಗ್ಯ ಮತ್ತು ಚಲನಶೀಲತೆಗೆ ಕಾರಣವಾಗುತ್ತದೆ. ಅಷ್ಟೇ ಅಲ್ಲದೆ ಬಸಳೆಯನ್ನು ನಿಯಮಿತವಾಗಿ ಸೇವನೆ ಮಾಡುವುದರಿಂದ ವೀರ್ಯ ಮತ್ತು ಆರೋಗ್ಯದ ಮಟ್ಟ ಸಹಿತ ಉತ್ತಮವಾಗಿರುತ್ತದೆ. ಇನ್ನು ಮನುಷ್ಯನಿಗೆ ಅತ್ಯಾಧುನಿಕ ಮಟ್ಟದಲ್ಲಿ ಪ್ರೋಟೀನ್ ಒದಗಿಸುವ ಮೂಲವೆಂದರೆ ಅದು ಮೊಟ್ಟೆ. ಮೊಟ್ಟೆಯನ್ನು ನಿಯಮಿತವಾಗಿ ತಿಂದ್ರೆ ವೀರ್ಯವನ್ನ ಹೆಚ್ಚು ಮಾಡಲು ಸಹಾಯ ಮಾಡುತ್ತದೆ. ಅದೇ ತರಹ ಪ್ರತಿನಿತ್ಯ ಒಂದು ಬೆಳ್ಳುಳ್ಳಿಯನ್ನು ತಿನ್ನಬೇಕು. ಬೆಳ್ಳುಳ್ಳಿ ನಾಲಿಗೆಗೆ ರುಚಿ ನೀಡದೇ ಇದ್ದರೂ ಕೂಡ ಬೆಳ್ಳುಳ್ಳಿಯಲ್ಲಿ ವೀರ್ಯಗಣತೆ ಹೆಚ್ಚಿಸುವ ಅದ್ಭುತ ಅಂಶಗಳು ಇವೆ. ಹಾಗಾಗಿ ಬೆಳ್ಳುಳ್ಳಿಯಲ್ಲಿ ವಿಟಮಿನ್ ಬಿ6 ಮತ್ತು ಸೆಲಿನಿಯಂ ಅಂಶವಿದೆ. ಇದು ವೀರ್ಯಕ್ಕೆ ಆಗುವಂತಹ ಹಾನಿಯನ್ನು ತಡೆಗಟ್ಟುತ್ತದೆ. ಸ್ನೇಹಿತರೆ, ನೋಡಿದ್ರಲ್ಲ ಯಾವ ರೀತಿಯಲ್ಲಿ ವೀರ್ಯವನ್ನು ಹೆಚ್ಚಿಸಿಕೊಳ್ಳಬಹುದು ಅಂತ. ಇದೇ ತರಹದ ಜೀವನಕ್ಕೆ ಸಹಾಯಕವಾಗುವ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋವನ್ನು ಶೇರ್ ಮಾಡಿ. ನಮಸ್ಕಾರ.